ಎಲ್ಪಿಜಿ ಅಥವಾ ದ್ರವೀಕೃತ ಪೆಟ್ರೋಲಿಯಂ ಅನಿಲವು ಇಂದು ಪ್ರತಿಯೊಬ್ಬರ ಅಡುಗೆ ಮನೆಯ ಅವಿಭಾಜ್ಯ ಅಂಗವಾಗಿದೆ. ಇದು ಹೇಗೆ ತಯಾರಾಗುತ್ತದೆ ಮತ್ತು ಭಾರತದಂತಹ ದೇಶಕ್ಕೆ ಹೇಗೆ ಬಂದು ತಲುಪುತ್ತದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಎಲ್ಪಿಜಿ ಅನಿಲದ ತಯಾರಿಕೆ ಪ್ರೊಡಕ್ಷನ್. ಎಲ್ಪಿಜಿ ಎನ್ನುವ ನೈಸರ್ಗಿಕವಾಗಿ ನೇರವಾಗಿ ಸಿಗುವ ವಸ್ತುವಲ್ಲ. ಇದನ್ನು ಮುಖ್ಯವಾಗಿ 2 ಮೂಲಗಳಿಂದ ಪಡೆಯಲಾಗುತ್ತದೆ. ನೈಸರ್ಗಿಕ ಅನಿಲ ಸಂಸ್ಕರಣೆ. ಭೂಮಿಯ ಆಳದಿಂದ ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಾಗ ಅದರಲ್ಲಿ ಮೀಥೇನ್ ಜೊತೆಗೆ ಪ್ರೋಪೇನ್ ಅಥವಾ ಬ್ಯೂಟೇನ್ ಮಿಶ್ರಣವಾಗಿರುತ್ತದೆ. ಇವುಗಳನ್ನು ಬೇರ್ಪಡಿಸಿದಾಗ ಎಲ್ಪಿಜಿ ದೊರೆಯುತ್ತದೆ. ಕಚ್ಚಾ ತೈಲ ಶುದ್ಧೀಕರಣ ಆಯಿಲ್ ರಿಫೈನಿಂಗ್. ಪೆಟ್ರೋಲಿಯಂ ರಿಫೈನರಿಗಳಲ್ಲಿ ಕಚ್ಚಾ ತೈಲವನ್ನು ಕಾಯಿಸಿ ಪೆಟ್ರೋಲ್, ಡೀಸೆಲ್ ಆಗಿ ಪರಿವರ್ತಿಸುವಾಗ ಉಪ ಉತ್ಪನ್ನವಾಗಿ ಈ ಅನಿಲ ಬಿಡುಗಡೆಯಾಗುತ್ತದೆ. ಗಮನಿಸಿ, ಎಲ್ಪಿಜಿಗೆ ಸ್ವಂತ ವಾಸನೆ ಇರುವುದಿಲ್ಲ. ಅನಿಲ ಸೋರಿಕೆಯಾದಾಗ ತಕ್ಷಣ ತಿಳಿಯಲಿ ಎಂಬ ಕಾರಣಕ್ಕೆ ಇದಕ್ಕೆ ಇಥೈಲ್ ಮರ್ಕ್ಯಾಪ್ಟನ್ ಎಂಬ ಬಲವಾದ ವಾಸನೆಯುಳ್ಳ ರಾಸಾಯನಿಕವನ್ನು ಬೆರೆಸಲಾಗುತ್ತದೆ. 2. ಭಾರತಕ್ಕೆ ಎಲ್ಪಿಜಿ ಹೇಗೆ ಬಂದು ತಲುಪುತ್ತದೆ? ಭಾರತವು ತನ್ನ ಬಳಕೆಯ ಸುಮಾರು 50%ಗಿಂತ ಹೆಚ್ಚು ಎಲ್ಪಿಜಿಯನ್ನು ಆಮದು ಮಾಡಿಕೊಳ್ಳುತ್ತದೆ, ಮುಖ್ಯವಾಗಿ ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇ ರಾಷ್ಟ್ರಗಳಿಂದ. ಇದರ ಪೂರೈಕೆ ಸರಪಳಿ ಹೀಗಿದೆ. ಹಂತ 1. ಆಮದು ಮತ್ತು ಬಂದರುಗಳು. ಸಾಗರೋತ್ತರ ದೇಶಗಳಿಂದ ದೊಡ್ಡ ಹಡಗುಗಳ ಮೂಲಕ ಎಲ್ಪಿಜಿಯನ್ನು ದ್ರವ ರೂಪದಲ್ಲಿ ಭಾರತದ ಬಂದರುಗಳಿಗೆ ತರಲಾಗುತ್ತದೆ. ಉದಾಹರಣೆಗೆ ಮಂಗಳೂರು, ವಿಶಾಖಪಟ್ಟಣಂ, ಕಾಂಡ್ಲಾ. ಹಂತ 2. ಶೇಖರಣೆ ಮತ್ತು ಸಾಗಾಣಿಕೆ. ಬಂದರುಗಳಿಂದ ಈ ಅನಿಲವನ್ನು ದೊಡ್ಡ ಪೈಪ್ಲೈನುಗಳ ಮೂಲಕ ಅಥವಾ ರೈಲ್ವೆ ವ್ಯಾಗನುಗಳ ಮೂಲಕ ದೇಶದ ವಿವಿಧ ಭಾಗಗಳಲ್ಲಿರುವ ಬಾಟ್ಲಿಂಗ್ ಪ್ಲಾಂಟ್ಗಳಿಗೆ ಕಳುಹಿಸಲಾಗುತ್ತದೆ. ಹಂತ 3. ಸಿಲಿಂಡರ್ ತುಂಬುವಿಕೆ. ಬಾಟ್ಲಿಂಗ್ ಪ್ಲಾಂಟ್ಗಳಲ್ಲಿ ದೊಡ್ಡ ಟ್ಯಾಂಕುಗಳಲ್ಲಿ ಸಂಗ್ರಹಿಸಿಟ್ಟ ಅನಿಲವನ್ನು ಕೆಂಪು ಬಣ್ಣದ ಸಿಲಿಂಡರ್ಗಳಿಗೆ ತುಂಬಿಸಲಾಗುತ್ತದೆ. ಇಲ್ಲಿ ಕಟ್ಟುನಿಟ್ಟಾದ ಸುರಕ್ಷತಾ ಪರೀಕ್ಷೆಗಳು ನಡೆಸಲಾಗುತ್ತದೆ. ಹಂತ 4. ವಿತರಣೆ. ಇಲ್ಲಿಂದ ಸಿಲಿಂಡರ್ಗಳನ್ನು ಟ್ರಕ್ಕುಗಳ ಮೂಲಕ ನಿಮ್ಮ ಸ್ಥಳೀಯ ಗ್ಯಾಸ್ ಏಜೆನ್ಸಿಗಳಿಗೆ ಇಂಡೇನ್, ಎಚ್ಪಿ, ಭಾರತ್ ಗ್ಯಾಸ್ಗೆ ತಲುಪಿಸಲಾಗುತ್ತದೆ. ಕೊನೆಯದಾಗಿ ಅಲ್ಲಿಂದ ಡೆಲಿವರಿ ಬಾಯ್ಸ್ ಮೂಲಕ ನಿಮ್ಮ ಮನೆಗೆ ಬರುತ್ತದೆ. ಭಾರತದಲ್ಲಿ ಎಲ್ಪಿಜಿ ವಲಯವು ಕೇವಲ ಅಡುಗೆ ಮನೆಗೆ ಸೀಮಿತವಾಗಿಲ್ಲ. ಇದು ಷೇರು ಮಾರುಕಟ್ಟೆಯ ಮೇಲೂ ಗಣನೀಯ ಪ್ರಭಾವ ಬೀರುತ್ತದೆ. ಪ್ರಸ್ತುತ ಮಾರ್ಚ್ 2026 ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿರುವ ಪ್ರಮುಖ ಕಂಪನಿಗಳು ಮತ್ತು ಅವುಗಳ ಮೇಲಾಗುತ್ತಿರುವ ಪರಿಣಾಮಗಳ ವಿವರ ಇಲ್ಲಿದೆ. 1. ಭಾರತದ ಪ್ರಮುಖ ಎಲ್ಪಿಜಿ ಕಂಪನಿಗಳು. ಭಾರತದಲ್ಲಿ ಮುಖ್ಯವಾಗಿ ಸರ್ಕಾರಿ ಸ್ವಾಮ್ಯದ ಮತ್ತು ಕೆಲವು ಪ್ರಮುಖ ಖಾಸಗಿ ಕಂಪನಿಗಳು ಈ ವಲಯದಲ್ಲಿ ಕೆಲಸ ಮಾಡುತ್ತವೆ. ಸರ್ಕಾರಿ ತೈಲ ಮಾರಾಟ ಕಂಪನಿಗಳು OMCs. ಇವು ಭಾರತದ ಎಲ್ಪಿಜಿ ಮಾರುಕಟ್ಟೆಯ ಶೇಕಡಾ 90ಕ್ಕಿಂತ ಹೆಚ್ಚು ಪಾಲನ್ನು ಹೊಂದಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ IOCL. ಇಂಡಿಯನ್ ಬ್ರ್ಯಾಂಡ್ ಅಡಿಯಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಿದೆ. ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್ BPCL. ಭಾರತ್ ಗ್ಯಾಸ್ ಮೂಲಕ ಸೇವೆ ನೀಡುತ್ತಿದೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಲಿಮಿಟೆಡ್ HPCL. HP ಗ್ಯಾಸ್ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗ್ಯಾಸ್ ವಿತರಣೆ ಮತ್ತು ಮೂಲಸೌಕರ್ಯ ಕಂಪನಿಗಳು ಲಿಸ್ಟೆಡ್ ಕಂಪನೀಸ್. ಷೇರು ಮಾರುಕಟ್ಟೆಯಲ್ಲಿ ಈ ಕಂಪನಿಗಳ ಪಾತ್ರ ದೊಡ್ಡದಿದೆ. ಗೇಲ್ ಇಂಡಿಯಾ ಅನಿಲ ಸಾಗಾಣಿಕೆ ಮತ್ತು ಪೈಪ್ಲೈನ್ ನಿರ್ವಹಣೆಯಲ್ಲಿ ಅಗ್ರಗಣ್ಯ. ಅದಾನಿ ಟೋಟಲ್ ಗ್ಯಾಸ್ ಮತ್ತು IGL ಇಂದ್ರಪ್ರಸ್ಥ ಗ್ಯಾಸ್. ಇವು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮೂಲಕ ಪೈಪ್ಡ್ ಗ್ಯಾಸ್ PNG ನೀಡುತ್ತವೆ. ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಖಾಸಗಿ ಸಿಲಿಂಡರ್ ವಿತರಣೆಯಲ್ಲಿ ದೊಡ್ಡ ಹೆಸರು. ಪೆಟ್ರೋನೆಟ್ LNG ವಿದೇಶದಿಂದ ಅನಿಲ ಆಮದು ಮಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 2. ಷೇರು ಮಾರುಕಟ್ಟೆಯ ಮೇಲೆ ಪ್ರಭಾವ. ಪ್ರಸ್ತುತ ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ ಮತ್ತು ಆಮದು ವೆಚ್ಚದ ಏರಿಕೆಯಿಂದಾಗಿ ಮಾರುಕಟ್ಟೆಯಲ್ಲಿ ಈ ಕೆಳಗಿನ ಬದಲಾವಣೆಗಳು ಕಂಡುಬರುತ್ತಿವೆ. OMCs ಮೇಲೆ ಒತ್ತಡ. ಕಚ್ಚಾ ತೈಲ ಬೆಲೆ ಏರಿಕೆಯಾದಾಗ IOCL, BPCL ಮತ್ತು HPCL ಕಂಪನಿಗಳ ಲಾಭದ ಪ್ರಮಾಣ ಕಡಿಮೆಯಾಗುತ್ತದೆ. ಸರ್ಕಾರವು ಬೆಲೆ ಏರಿಕೆಯನ್ನು ನಿಯಂತ್ರಿಸಿದರೆ ಈ ಕಂಪನಿಗಳ ಷೇರು ಬೆಲೆ ಇಳಿಕೆಯಾಗುವ ಸಾಧ್ಯತೆಯಿರುತ್ತದೆ. ನೈಸರ್ಗಿಕ ಅನಿಲ ಕಂಪನಿಗಳಿಗೆ ಲಾಭ. ಎಲ್ಪಿಜಿ ಬೆಲೆ ಏರಿಕೆಯಾದಾಗ ಜನರು ಪೈಪ್ಡ್ ಗ್ಯಾಸ್ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಇದರಿಂದ ಅದಾನಿ ಟೋಟಲ್ ಗ್ಯಾಸ್, MGL, ಮಹಾನಗರ್ ಗ್ಯಾಸ್ ಮತ್ತು IGL ನಂತಹ ಕಂಪನಿಗಳಿಗೆ ದೀರ್ಘಕಾಲದ ಲಾಭವಾಗುತ್ತದೆ.
ಪರ್ಯಾಯ ಇಂಧನ ಷೇರುಗಳ ಏರಿಕೆ. ಎಲ್ಪಿಜಿ ಕೊರತೆ ಅಥವಾ ಬೆಲೆ ಏರಿಕೆಯ ಭೀತಿಯಿಂದ ಜನರು ಇಂಡಕ್ಷನ್ ಸ್ಟವ್ಗಳ ಬಳಕೆಗೆ ಮುಂದಾಗುತ್ತಿದ್ದಾರೆ. ಇದರಿಂದ ಸ್ಟವ್ ಕ್ರಾಫ್ಟ್, ಟಿಟಿಕೆ ಪ್ರೆಸ್ಟೀಜ್, ಬಜಾಜ್ ಎಲೆಕ್ಟ್ರಿಕಲ್ಸ್ ನಂತಹ ಕಂಪನಿಗಳ ಷೇರುಗಳಲ್ಲಿ ಚೇತರಿಕೆ ಕಂಡುಬರುತ್ತಿದೆ. ಆಮದು ವೆಚ್ಚ ಮತ್ತು ರೂಪಾಯಿ ಮೌಲ್ಯ. ಭಾರತವು ಶೇಕಡಾ 60ಕ್ಕಿಂತ ಹೆಚ್ಚು ಎಲ್ಪಿಜಿಯನ್ನು ಆಮದು ಮಾಡಿಕೊಳ್ಳುತ್ತದೆ. ಹಾಗಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದರೆ ಈ ವಲಯದ ಕಂಪನಿಗಳ ವೆಚ್ಚ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.